ನಮಸ್ಕಾರ. ನಾವಿವತ್ತು ಬಂದಿದ್ದೀವಿ ರಾಜರಾಜೇಶ್ವರಿ ನಗರದಲ್ಲಿರುವಂತಹ ಪಟ್ಟಣಗೆರೆಯಲ್ಲಿ ಮಾವೇಲಿ ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಬನ್ನಿ ಫುಡ್ ವೈಸ್ ಹೇಗಿದೆ, ಫುಡ್ಡು ಜನ ಎಷ್ಟು ಇಷ್ಟಪಟ್ಟು ತಿಂತಾರೆ ಈ ರೆಸ್ಟೋರೆಂಟಲ್ಲಿ ಅಂತ ಕೇಳೋಣ. ಬನ್ನಿ ಇವಾಗ ರೆಸ್ಟೋರೆಂಟ್ ಒಳಗಡೆ ಹೋಗೋಣ. ಫುಡ್ ವೈಸ್ ಟೇಸ್ಟ್ ಎಲ್ಲ ಹೇಗಿದೆ ಅಂತ ಜನರ ಹತ್ರ ಕೇಳಿ ತಿಳ್ಕೊಳ್ಳೋಣ. ಬನ್ನಿ. ಬನ್ನಿ ಇವಾಗ ರೆಸ್ಟೋರೆಂಟ್ ಹೇಗಿದೆ ಅಂತ ನೋಡೋಣ. ಇದು ಅನ್ಲಿಮಿಟೆಡ್ ಫುಡ್ ಆಗಿದೆ. ಇವಾಗ ನಿಮಗೆ ಊಟ ತೋರಿಸ್ತಿದ್ದೀವಿ, ಏನೇನು ವೆರೈಟೀಸ್ ಇದೆ ಅಂತ ಹೇಳಿಬಿಟ್ಟು. ನೋಡಿ, ಅವರೇ ಸರ್ವ್ ಮಾಡ್ಕೊಂಡು ಊಟ ಮಾಡ್ತಾ ಇದ್ದಾರೆ. ಮನೇಲಿ ಹೇಗೆ ನಾವು ತಿಂತೀವೋ ಅದೇ ಥರ ಫೀಲ್ ಅನಿಸುತ್ತೆ ಇಲ್ಲಿ. ಸುಧಾ ಅಂತ. ನೀವು ಯಾವಾಗಿಂದ ಬರ್ತಿದ್ದೀರಾ? ಇದೇ ಫಸ್ಟ್ ಟೈಮು, ಆದರೆ ತುಂಬ ಗುಡ್, ಎಲ್ಲ ಚೆನ್ನಾಗಿದೆ. ಮನೇಲಿ ಮಾಡ್ಕೊಂಡು ತಿಂದಂಗೆ ಇದೆ. ಏನು ಅಷ್ಟು ಮಸಾಲೆ ಐಟಮ್ ಏನಿಲ್ಲ, ಹೆವಿ ಅನಿಸ್ಲಿಲ್ಲ, ತುಂಬ ಚೆನ್ನಾಗಿದೆ. ನಾವು ಮನೆಯಲ್ಲಿ ಇಷ್ಟೊಂದು ಐಟಮ್ ಮಾಡಿಕೊಂಡು ತಿನ್ನೋಕೆ ಆಗೋದಿಲ್ಲ. ಆಮೇಲೆ ಪ್ರೈಸು ಪರವಾಗಿಲ್ಲ, ಆದರೆ ತುಂಬ ಚೆನ್ನಾಗಿದೆ. ನಿಮ್ಗೆ ಏನು ಇಷ್ಟ ಆಯಿತು? ನೀವು ಆಲ್ರೆಡಿ ತಿಂದಾಗಿದೆ. ಇಡ್ಲಿ ಎಲ್ಲ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಏನು ನಾವು ಹೇಳಂಗೆ ಇಲ್ಲ, ಇಷ್ಟ ಇಲ್ಲ ಅಂತ ಏನು ಹೇಳಂಗಿಲ್ಲ. ಸೂಪಿಂದ ಹಿಡಿದು ಕಾಫಿವರೆಗೂ ಚೆನ್ನಾಗಿದೆ. ತುಂಬ ಟೈಮ್ ಹಿಡಿಯುತ್ತೆ, ಆದರೆ ನಾವು ಇಲ್ಲಿ ಬಂದು ಒಂದು ಏನು ಬೇಡ, ನಮ್ಮ ಪಾಡಿಗೆ ನಾವು ಸರ್ವ್ ಮಾಡಿಕೊಂಡು ರೆಡಿ ಇರುತ್ತೆ, ಸರ್ವ್ ಮಾಡಿಕೊಂಡು ತಿನ್ಕೊಂಡು ಹೋಗ್ಬೋದು. ಅನ್ಲಿಮಿಟೆಡ್ ಇದೆ. ಅಂದರೆ ನೀವು ಎಷ್ಟು ಬೇಕಾದರೂ ಸರ್ವ್ ಮಾಡ್ಕೊಂಡು ನೀವೇ ತಿನ್ಬೋದು. ಎಷ್ಟು ಪೇ ಮಾಡಿದ್ದೀರಾ ಅಮೌಂಟು? 120 ರೆಡ್ಡು. ನಿಮ್ಮ ಫೇವ್ರೇಟ್ ಎಲ್ಲ ಇಷ್ಟ? ಎಲ್ಲ ಚೆನ್ನಾಗಿದೆ. ಇಡ್ಲಿ ಇತ್ತು, ಚೆನ್ನಾಗಿತ್ತು. ಆಮೇಲೆ ಮಸಾಲೆ ವಡೆ ಚೆನ್ನಾಗಿತ್ತು. ಎಲ್ಲ ಇಷ್ಟಪಟ್ಟು ತಿಂದ್ವಿ. ಆಮೇಲೆ ಎಂಜಾಯ್ ಮಾಡಿದ್ವಿ ಫುಡ್ಡನ್ನು. ಮತ್ತೆ ನೀವು ಇನ್ನೊಂದು ಸ್ವಲ್ಪ ಜನ ಕೇಳ್ತೀವಿ, ಇನ್ನೊಂದು ಸ್ವಲ್ಪ ಜನಕ್ಕೆ ಕರ್ಕೊಂಡು ಬರ್ತೀವಿ. ಆಲ್ರೆಡಿ ಇವತ್ತೇ ಒಂದು 10 ಜನ ಬಂದಿದ್ದೀವಿ. ತಿನ್ಬೋದು, ಫ್ಯಾಮಿಲಿ ಎಲ್ಲ. ಏನಂದ್ರೆ ಇದು ಹೋಮ್ಲಿ ಫೀಲಿಂಗ್ ಇದೆ ನಮಗೆ, ಹೋಟೆಲ್ ಥರ ಇಲ್ಲ, ಹೋಮ್ಲಿ ಫೀಲಿಂಗ್ ಇದೆ. ಓಕೆ, ಥ್ಯಾಂಕ್ ಯು ಮೇಡಮ್. ಮೇಡಮ್ ನಮಸ್ಕಾರ. ನಿಮ್ಮ ಹೆಸರು? ಲತಾ. ನಿಮಗೆ ಯಾವಾಗಲಿಂದ ಬರ್ತಿದ್ದೀರಾ ಹೋಟೆಲ್ಗೆ? ಲೈಕ್ ಐ ಆಮ್ ಫ್ರಮ್ ಚೆನ್ನೈ. ಈ ಫಸ್ಟ್ ಟೈಮ್ ಬರ್ತಾ ಇದ್ದೀನಿ. ನಮ್ಮ ಚಿಕ್ಕಪ್ಪ ಇಂಟ್ರೊಡ್ಯೂಸ್ ಮಾಡಿದರು, ಯೂಟ್ಯೂಬ್ ನೋಡಿ ಹೇಳಿದರು. ಅನ್ಲಿಮಿಟೆಡ್ ಅಂತ ಹೇಳಿದಾರಲ್ವಾ, ನೀವೇ ಸರ್ವ್ ಮಾಡ್ಕೊಂಡು ನೀವೇ ಊಟ ತಿನ್ಬೋದು. ಫುಡ್ ವೈಸ್ ಎಲ್ಲ ಹೇಗಿದೆ? ತುಂಬ ಚೆನ್ನಾಗಿದೆ ಕಣ್ರಿ. ಕ್ವಾಲಿಟಿ ಏನಂತ ಹೇಳ್ತೀವಿ, ಪ್ರೈಸ್ ಫಾರ್ ದಟ್ ಇದು ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿದೆ. ನೀವು ಮತ್ತೆ ಇನ್ನೂ ನಿಮ್ಗೆ ಗೊತ್ತಿರೋರ್ನೆಲ್ಲ ಕರ್ಕೊಂಡು ಬರ್ತೀರಾ? ಆಲ್ರೆಡಿ ನಾವು ಫೋಟೋ ಹಾಕಿದ್ದು ಗ್ರೂಪಲ್ಲಿ. ಎಲ್ಲಾಗಿಂದ ಬರ್ತಾ ಇದ್ದೀರಾ? ಕರೆಕ್ಟ್. ಓಕೆ. ಯಾವುದು ನೀವು ಮನೇಲಿ ಯಾವ ರೀತಿ ಸರ್ವ್ ಮಾಡ್ಕೊಂಡು ತಿಂತೀರೋ ಆ ಥರ ಊಟ ತಿನ್ಬೋದು. ಚೆನ್ನಾಗಿದೆ. ಆ್ಯಂಬಿಯನ್ಸ್ ವೈಸು, ಫುಡ್ ವೈಸು ಎಲ್ಲ ತುಂಬ ಚೆನ್ನಾಗಿದೆ. ಇದು ಪೀಪಲ್ ರೀಚ್ ಆಗಬೇಕು. ರೀಚ್ ಆದರೆ ಮಾತ್ರ ಇದು ಯೂಸ್ ಆಗುತ್ತೆ. ಈ ನಿಮ್ಮ ಕಾನ್ಸೆಪ್ಟ್ ಬಂದು IT ಪೀಪಲ್ಗೆ ಮಾತ್ರ ರೀಚ್ ಆಗುತ್ತೆ. ನಾರ್ಮಲ್ ಪೀಪಲ್ ರೀಚ್ ಆಗಲ್ಲ. ನೋಡೋಣ, ಇದಾದಷ್ಟು ಟ್ರೈ ಮಾಡಿ ರೀಚ್ ಆಗೋ ಥರ ಮಾಡಬೇಕಾಗುತ್ತೆ. ಓಕೆ, ಥ್ಯಾಂಕ್ ಯು. ಇದು ಇಲ್ಲ, ಈ ಐಟಮ್ ಲೈಕ್ 120 ರೂಪೀಸ್ಗೆ 18 ಐಟಮ್ ಸಿಗಲ್ಲ. ಅದು ಇಂಥ ಕಾನ್ಸೆಪ್ಟ್ ಬಂದರೆ ಚೆನ್ನಾಗಿರುತ್ತೆ. ಚೆನ್ನೈಯಲ್ಲಿ ಅಲ್ಲಿ ಕೂಡ ಬಂದರೆ ತುಂಬ ಚೆನ್ನಾಗಿರುತ್ತೆ. ಬ್ರಾಂಚ್ ಓಪನ್ ಮಾಡಿ ಚೆನ್ನೈಯಲ್ಲಿ ಅಂತ ಹೇಳಿ. ಇಲ್ಲ, ಈ ಬ್ರ್ಯಾಂಡ್ ಬಂದು ಚೆನ್ನೈಲಿ ಓಪನ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಯಾಕಂದರೆ ಅಲ್ಲಿ 90% ಪೀಪಲ್ ಆರ್ IT ಎಂಪ್ಲಾಯೀಸ್. ಅವ್ರಿಗೆ ಫುಡ್ ಪ್ರಾಬ್ಲಮ್ ಇರುತ್ತೆ. ಹೊರಗಡೆ ಹೋದರೆ ಇಡ್ಲಿ ಬಂದರೆ ಒಂದು 30 ರೂಪೀಸ್ ಆಗುತ್ತೆ. 120 ವೆನ್ ಯು ಆರ್ ಗೆಟಿಂಗ್ ಸೋ ಮಚ್ ಆಫ್ ವೆರೈಟೀಸ್ ಇಸ್ ಬೆಸ್ಟ್ ಅಲ್ಲ ನೋಡಿ. ಹೌದಾ? ಸೊ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದಿದ್ದು. ಚೆನ್ನಾಗಿತ್ತು. ದೋಸೆ ಎಲ್ಲ ಕ್ರಿಸ್ಪಾಗಿದೆ. ಆಮೇಲೆ ಫ್ರೆಶ್ ಆಗಿ ಇದು ಮಾಡ್ತಿದ್ದಾರೆ ಕೂಡ, ಪೂರಿ ಫ್ರೆಶ್ ಆಗಿ ಕೊಡ್ತಿದ್ದಾರೆ. ಸೊ ಆಮೇಲೆ ಟೇಸ್ಟ್ ವೈಸ್ ಆಲ್ಸೋ ಇಟ್ ಇಸ್ ಗುಡ್. ಆಮೇಲೆ ಆ್ಯಸ್ ಅ ಮನಿ ಪಾಯಿಂಟ್ ಆಫ್ ವ್ಯೂ 120ಗೆ ಇಟ್ ಇಸ್ ವರ್ತ್ ಇಟ್. ಥ್ಯಾಂಕ್ ಯು. ಅದೇ ಇಮಿಡಿಯೇಟಾಗಿ ಮಾಡ್ತಿರೋದು. ಅದೇನು ಲೈಕ್ ತುಂಬ ಹೊತ್ತೇನು ಅದರಲ್ಲಿ ಬಿಸಿ ಮಾಡೋ ಹಂಗೆ ಇಟ್ಟಿಲ್ಲ. ಇಮಿಡಿಯೇಟಾಗಿ ಹಾಕ್ಕೊಡ್ತಿದ್ದಾರೆ ಆ ಥರ.
ನಾವು ಎಲ್ಲ ಕಡೆ ಇದೆ ಇವು ಬ್ರಾಂಚ್ಗಳು ಓಪನ್ ಮಾಡಿದ್ರೆ ಆಲ್ಮೋಸ್ಟ್ ಅಲ್ಲಿ ತುಂಬ ಬಡವರು ಸಹ ಊಟ ಮಾಡ್ಬೋದು. ಮಾಡ್ಬೋದು. ಆದರೆ ಬಡವ್ರು ಅಂದರೆ ಅವ್ರ ಮನೇಲಿ ಊಟ ಮಾಡೋದು ಆಸೆ ಪಡ್ತಾರೆ. ಹೌದು. IT ಎಂಪ್ಲಾಯೀಸ್ ವರ್ಕರ್ಸ್ ಮಾತ್ರ ಬೆನಿಫಿಟ್ ಆಗುತ್ತೆ. ಮನೇಲಿ ಕೆಲಸ ಮಾಡೋಕ್ಕಾಗಲ್ಲ, PG ಎಲ್ಲ ಇರ್ತಾರೆ ಅಂಥವರೆಲ್ಲ ಆರಾಮಾಗಿ ಊಟ ಮಾಡ್ಬೋದು. ಮಾಡ್ಬೋದು. ಆದರೆ ಪ್ರಿಫರೆನ್ಸ್ ಯಾರೇನು ಮಾಡ್ತಾರೆ? ಇಷ್ಟೊಂದು ವೆರೈಟಿ ಬಡವರು ತಿನ್ನಕ್ಕಾಗೋದು. ಕರೆಕ್ಟ್. ಇವಾಗ ಏನಂತ ಸರ್ 1-2 ಮಿನಿಟ್ಸ್ ಮಾತಾಡ್ಬೋದಾ? ಸರ್ ನಿಮ್ಮ ಹೆಸರು? ಬಾಲಕೃಷ್ಣ. ಹೌದಾ, ನಿಮ್ಗೆ ಯಾರು ಹೇಳಿದ್ದು ಇಲ್ಲಿ ಹೋಟೆಲ್ ಚೆನ್ನಾಗಿದೆ? ಇವರೇ ನಮ್ಮ ವೈಫ್. ನಿಮ್ಮ ವೈಫ್ ಹೇಳಿದ್ದ? ಎಷ್ಟು ದಿವಸದಿಂದ ಬರ್ತಾ ಇದ್ದೀರಾ? ಫಸ್ಟ್ ಟೈಮ್ ಇದೆ. ಫಸ್ಟ್ ಟೈಮ್. ಊಟ ಎಲ್ಲ ಹೇಗಿದೆ? ಟಿಫನ್ ಚೆನ್ನಾಗಿದೆ. ಅನ್ಲಿಮಿಟೆಡ್ ಅಲ್ಲ ಸರ್? ಹಾಂ ಹೌದು. ಹೌದಾ, ಎಷ್ಟು ಪೇ ಮಾಡಿದ್ದೀರಾ ಅನ್ಲಿಮಿಟೆಡ್ಗೆ? 240. 120 ಈಚ್. ಹೌದಾ, ಓಕೆ ಸರ್, ಥ್ಯಾಂಕ್ ಯು. ಎರಡು ಮಾಡಿ. ಹೇಗಿದೆ ಟೇಸ್ಟ್? ಟೇಸ್ಟ್ ಹೇಗಿದೆ? ಟೇಸ್ಟ್ ಚೆನ್ನಾಗಿದೆ. ಹಾಂ, ನಾವು ಇನ್ಸ್ಟಾನಲ್ಲಿ ನೋಡಿ ಬಂದೇನೆ ಬಂದಿದ್ದು. ವರ್ತ್ ಆಫ್ ದ ಮನಿ. ಟೇಸ್ಟ್ ಚೆನ್ನಾಗಿದೆ. ಮನೆಯಲ್ಲಿ ತಿಂದಷ್ಟೇ ಫೀಲ್ ಆಗುತ್ತೆ. ಮನೆಯಲ್ಲಿ ತಿನ್ನೋದಕ್ಕೂ ಇದಕ್ಕೂ Difference ಇದೆ. ಡಿಫ್ರೆನ್ಸ್ ಇದೆ. ಬಟ್ ಅಕಾರ್ಡಿಂಗ್ ಟು ದ ಮನಿ ಆ್ಯಂಡ್ ಟೇಸ್ಟ್ ವೈಸ್ ಫುಡ್ ಕ್ವಾಂಟಿಟಿ ಎಲ್ಲ ಚೆನ್ನಾಗಿದೆ. ನೀವು ಇಲ್ಲಿನ ಆಂಬಿಯನ್ಸ್ ಚೆನ್ನಾಗಿ. ಕ್ಲೀನ್ ಆ್ಯಂಡ್ ಗುಡ್. ನೀವು ಏನು ತೊಗೊಂಡಿದ್ದೀರಾ? ಮಸಾಲೆ ವಡ, ಪೂರಿ. ಟೇಸ್ಟ್ ಎಲ್ಲ ಚೆನ್ನಾಗಿ. ಎಲ್ಲನೂ ಒಂದು ಸ್ವಲ್ಪ ಟ್ರೈ ಮಾಡ್ತಾರೆ. ಅನ್ಲಿಮಿಟೆಡ್ ಅಲ್ಲ? ಸೊ ಇದೊಂಚೂರು ಈಗ ನೋಡ್ತಾ ಇರೋ ಕೈ ಅಷ್ಟೇ. ಜಾಸ್ತಿ ಕಿರಟ್. ಊಟ ಹೇಗಿದೆ? ತಗೊಳ್ಳಿ, ನೀವೇ ಮಾತಾಡಿ. ಹೇಗಿದೆ ಒಂದೆರಡು ಮಾತಾಡಿ. ಅಲ್ಲ, ತುಂಬ ಚೆನ್ನಾಗಿದೆ. ನಾವು ಇದೇ ಫಸ್ಟ್ ಟೈಮ್ ಬಂದಿರೋದು. ನಾವು ಇದು ಫೇಸ್ಬುಕ್ಕು ಮತ್ತು ಇನ್ಸ್ಟಾದಲ್ಲಿ ನೋಡಿಬಿಟ್ಟು ಟ್ರೈ ಮಾಡೋಣ ಅಂತ ಬಂದಿದ್ದೀವಿ. ಸೊ ಫಸ್ಟ್ ಇಂಪ್ರೆಷನ್ ಲೈಕ್ ಚೆನ್ನಾಗಿದೆ ಫುಡ್ ಎಲ್ಲ, ಮತ್ತು ಅನ್ಲಿಮಿಟೆಡ್ ಮೇಯ್ನು. ಅದು 120 ರುಪೀಸ್ಗೆ ಅನ್ಲಿಮಿಟೆಡ್ ಅಂದರೆ ಇಟ್ ಈಸ್ ವರ್ತ್. ಎಲ್ಲರೂ ಐ ಮೀನ್ ನಾವು ಸಾವುಕಾರರು ಅಂತಲ್ಲ ಅಥವಾ ಬಡವರು ಎಲ್ಲರೂ ಬಂದು ತಿನ್ಕೊಂಡು ಹೋಗ್ಬೋದು. ಅವ್ರ ಹೊಟ್ಟೆ ತುಂಬ ತಿನ್ನುವಷ್ಟು ಅವರು ತಿನ್ಕೊಂಡು ಹೋಗ್ಬೋದು. ಪ್ಲಸ್ ಐಟಮ್ಸು ಕೂಡ ಚೆನ್ನಾಗಿದೆ. ನಿಮ್ಗೆ ಏನು ಬೇಕಾದ್ರೂ ನೀವೇ ಸರ್ವ್ ಮಾಡ್ಕೊಂಡು ಊಟ ಮಾಡ್ಬೋದು, ತಿಂಡಿ ತಿನ್ಬೋದು. ಇವಾಗ ನಾನು ಇಡ್ಲಿ ತಿಂದಿದ್ದೀನಿ. ಇಡ್ಲಿ, ವಡೆ ಮತ್ತು ಮಸಾಲೆ ವಡೆ. ಸೊ 3 ಚೆನ್ನಾಗಿದೆ, ಸಾಫ್ಟಾಗಿದೆ ಇಡ್ಲಿ. ಇವಾಗ ಇನ್ನೂ ಟ್ರೈ ಮಾಡ್ತಾ ಇದ್ದೀನಿ ಬೇರೆ ದೋಸೆ, ಪೂರಿ. ಸೊ ಎಲ್ಲದನ್ನೂ ಟ್ರೈ ಮಾಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಬಂದಿರಲ್ಲ ಮಾತಾಡಿ. ಒಂದು ನಿಮಿಷ ಇದು ನಿಮಗೆ ಊಟ ಎಲ್ಲ ಹೇಗೆ ಅನಿಸ್ತು? ಫುಡ್ ಎಲ್ಲ ಎಲ್ಲ ಚೆನ್ನಾಗಿದೆ. ಟೇಸ್ಟ್ ವೈಸ್ ಎಲ್ಲ ಚೆನ್ನಾಗಿದೆ. ನೀವೇನು ಊಟ ತಿಂಡಿ ತಿಂದ್ರಿ? ಅಂದರೆ ಅಲ್ಲಿ ಇರೋ ಡಿಶಸ್ ಎಲ್ಲ ಟ್ರೈ ಮಾಡಿದ್ವಿ. ಎಲ್ಲಾನು ಚೆನ್ನಾಗಿದೆ ಅಂತ ಅನಿಸ್ತಾ? ಮತ್ತೆ ನೀವು ಬರ್ತಾ ಇರ್ತೀರಾ ಯಾವಾಗ್ಲೂ ಇಲ್ಲಿಗೆ? ಇಲ್ಲ, ಇದು ಆ್ಯಕ್ಚುಲಿ ಫಸ್ಟ್ ಟೈಮ್ ನಾವು ಬಂದಿದ್ದು. ನೆಕ್ಸ್ಟ್ ಟೈಮ್ ಬರ್ಬೋದು. ಮಸ್ಟ್ ವಿಸಿಟ್. ಬೇರೆಯವ್ರಿಗೆಲ್ಲ ಬರೋರಿಗೆ ಏನು ಹೇಳ್ತೀರಾ? ಬನ್ನಿ, ಟ್ರೈ ಮಾಡಿ. ಎಲ್ಲ ಡಿಶಸ್ ಚೆನ್ನಾಗಿತ್ತು. ಎಲ್ಲ ಟೇಸ್ಟ್ ಆಂಬಿಯನ್ಸ್ ಎಲ್ಲ ಚೆನ್ನಾಗಿದೆ. ಮೇನ್ಲಿ ಆಂಬಿಯನ್ಸ್ ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ, ನಂಬರ್ ಆಫ್ ಐಟಮ್ಸ್ ಆಫ್ ಮೋ ಆ್ಯಂಡ್ ರೀಸನಬಲ್ ಪ್ರೈಸು. ಸೊ ಫ್ಯಾಮಿಲಿ ಗೆಟ್ ಟುಗೆದರ್ ಥರ ಆಗುತ್ತೆ. ಮನೆಯಲ್ಲಿ ಜಾಸ್ತಿ ಜನ ಬಂದರೆ ಇಷ್ಟೊಂದು ಕುಕ್ ಮಾಡೋಕ್ಕಾಗೋದಿಲ್ಲ ಮನೆಯಲ್ಲಿ. ಸೊ ಇಷ್ಟೊಂದು ಜನನೂ ಕರ್ಕೊಂಡು ಬಂದು ರೀಸನಬಲ್ ಪ್ರೈಸಲ್ಲಿ ಹ್ಯಾಪಿಯಾಗಿ ವಿ ಕ್ಯಾನ್ ಚೆರಿಷ್ ದಿ ಮೂಮೆಂಟ್ಸ್ ಆ್ಯಂಡ್ ವಿ ಕ್ಯಾನ್ ಎಂಜಾಯ್ ದಿ ಮೂಮೆಂಟ್. ಆ್ಯಂಡ್ ಇಟ್ಸ್ ಎ ಫ್ಯಾಮಿಲಿ ಗೆಟ್ ಟುಗೆದರ್ ಟೈಪು. ಭಾಳ ಚೆನ್ನಾಗಿತ್ತು. ನಿಮ್ಮ ಸ್ಟೂಡೆಂಟ್ಸ್ಗೆಲ್ಲ? ನಾನು ಸ್ಟೂಡೆಂಟ್ಸ್ಗೆ ಒಂದೇ ಅಲ್ಲ, ಈಗಾಗಲೇ ಜಾಸ್ತಿ ಮಾರ್ಕೆಟಿಂಗ್ ಮಾಡಿಬಿಟ್ಟಿದ್ದೀನಿ ನನ್ನ ಆಫೀಸಲ್ಲೆಲ್ಲ. ಇವ್ರನ್ನೆಲ್ಲ ಬೇರೆ ಬೇರೆ ಸ್ಟೇಟಿಂದ ಕರ್ಕೊಂಬಂದಿದ್ದೀನಿ, ಬೇರೆ ಪ್ಲೇಸಿಂದನೂ ಕರ್ಕೊಂಬಂದಿದ್ದೀನಿ. ಬ್ರಾಂಚ್ ಇನ್ನೊಂದು ಕಡೆ ಓಪನ್ ಆದರೆ ಡೆಫಿನೆಟ್ಲಿ ರೆಕಮೆಂಡ್ ಮಾಡ್ತೀನಿ ನಾನು. ಐ ವಿಲ್ ಬಿ ದಿ ಬೆಸ್ಟ್ ಪರ್ಸನ್ ಟು ಮಾರ್ಕೆಟ್ ದಿಸ್ ಮಾವೇಲಿ ರೆಸ್ಟೋರೆಂಟ್ ಫಾರ್ ಲಾಟ್ಸ್ ಆಫ್ ಪೀಪಲ್ who wants to have good food
for a reasonable price. ಓಕೆ ಥ್ಯಾಂಕ್ ಯು ಸರ್. ನೀವೇನಾದರೂ ನಿಮ್ಗೆ ಎಷ್ಟು ಬರುತ್ತೆ ಅಷ್ಟು ಮಾತಾಡಿ. ಹಂಗೇನಿಲ್ಲ, ಮಾತಾಡ್ತಿರಲ್ಲ ಕನ್ನಡ. ಏನಿಲ್ಲ. ಸೌತ್ ಇಂಡಿಯನ್ ಡಿಶಸ್ ಚೆನ್ನಾಗಿದೆ. ಇಡ್ಲಿ ದೋಸೆ ತುಂಬ ಚೆನ್ನಾಗಿತ್ತು. ನಿಮ್ಗೆ ಯಾವ್ದು ಇಷ್ಟ ಪಟ್ಟು ತಿಂದ್ರಿ? ಪರ್ಟಿಕ್ಯುಲರ್ ಅದೇ ದೋಸೆ ಇಡ್ಲಿನೇ, ಸೌತ್ ಇಂಡಿಯನ್ಸ್ ಅಲ್ವಾ. ಸೊ ಫೈನಲ್ ಕಾಫಿ ಏನಾದರೂ ಟೇಸ್ಟ್ ಮಾಡಿದ್ರಾ? ರೋಸ್ ಮಿಲ್ಕ್ ಚೆನ್ನಾಗಿತ್ತು. ರೋಸ್ ಮಿಲ್ಕ್ ಚೆನ್ನಾಗಿ. ಯು ಕ್ಯಾನ್ ಟ್ರೈ ದ್ಯಾಟ್. ಫ್ರೂಟ್ ಎಲ್ಲ ಕೊಟ್ಟಿದ್ರಲ್ಲ? ಫ್ರೂಟ್ಸ್ ಎಲ್ಲ ಆಚೆ ತಿಂತೀನಿ. ಬ್ರೇಕ್ಫಾಸ್ಟ್ ಟ್ರೈ ಮಾಡಿ. ನಾವು ಇದೇ ಪ್ರೈಸಲ್ಲಿ ನಾರ್ಮಲಾಗಿ ಈಚೆಗಡೆ ಬೇರೆ ರೆಸ್ಟೋರೆಂಟ್ ಕೊಡದೆ ಎಲ್ಲ ನಿಮ್ಗೆ ಗೊತ್ತಿದೆ. ದೋಸೆಗೆ 100 rupees. ಕರೆಕ್ಟ್. ಇಲ್ಲಿ ಹೇಗಿದೆ ಸರ್ ನಿಮ್ಗೆ ಗೊತ್ತಿಲ್ಲ ಹೇಗಿದೆ? ಹೌದು, ಇಲ್ಲಿ ನಿಮಗೆ ಒಂಥರ ಅಂದರೆ ಎಲ್ಲ ಫುಡ್ಡು 120 rupees ಸಿಗ್ತಿದ್ಯಲ್ವಾ ಅಂತ. ಅದು ಕರೆಕ್ಟ್. ಏನಂದರೆ ನಿಮಗೆ ಬೇರೆ ಕಡೆ ರೆಸ್ಟೋರೆಂಟ್ಸಿಗೆ ಹೋದರೆ ನಿಮಗೆ ಏನು ತೊಗೋಬೇಕು ಅಂತ ಚೂಸ್ ಮಾಡೋಕೆ ಒಂದು ಅರ್ಧ ಗಂಟೆ ಆಗುತ್ತೆ, ರಶ್ ಆಗುತ್ತೆ, ಇದಾಗುತ್ತೆ. ಸೊ ಯು ಹ್ಯಾವ್ ಲಾಟ್ ಆಫ್ ಆಪ್ಷನ್ಸ್ ಹಿಯರ್ ಬೇಸ್ಡ್ ಆನ್ ದೇರ್ ಏಜ್, ಬೇಸ್ಡ್ ಆನ್ ದೇರ್ ಟೇಸ್ಟ್. ಅವ್ರು ಬಂದು ಯಾವ್ದು ಬೇಕಾದ್ರೆ ತೊಗೋಬೋದು. ಸೊ ಆ ವಿಷಯದಲ್ಲಿ ಒಂದು ಸ್ವಲ್ಪ ಅಡ್ವಾಂಟೇಜು. ಮತ್ತು ಸ್ಪೇಸಸ್ಸು ಅಷ್ಟೇ, ತುಂಬ ಆಂಬಿಯಂಟ್ ಸ್ಪೇಸ್ ಇದೆ, ಆರಾಮಾಗಿ ಕೂತ್ಕೊಂಡು ತಿನ್ಬೋದು. ಸೊ ಫ್ಯಾಮಿಲಿ ಮನೇಲಿ ಊಟ ಮಾಡ್ದಂಗೆ ಅನ್ಸುತ್ತೆ. ಹೌದು, ಅದು ಕರೆಕ್ಟ್. ಹೋಮ್ಲಿ ಫೀಲಿಂಗ್ ಇದೆ. ಓಕೆ ಸರ್, ಥ್ಯಾಂಕ್ ಯು. ಚೆನ್ನೈ ಆಡ್ ಕಂಪನಿ ಮಾಲೀಕರು ಸರ್ ನೀವು I'll speak only in English. I don't know Kannada. Okay, this restaurant is very good and it's very good for a get together, like a family kind of get together. And the taste is also very good. And all the items have it is not very hot. Actually, the taste is actually good, and I will recommend definitely to my friends and family members to come. Okay. ಓಕೆ ಸರ್, ಥ್ಯಾಂಕ್ ಯು ಸರ್. ಹೆಸರು? ರಾಜು ಅಂತ. ನೀವು ಯಾವಾಗಲಿಂದ ಹೋಟೆಲ್ಗೆ ಬರ್ತಾ ಇದ್ದೀರಾ? ಎಷ್ಟು ದಿವಸದಿಂದ? ಇದು ಸೆಕೆಂಡ್ ಟೈಮ್ ಹೌದಾ? ನಿಮ್ಗೆ ಯಾರು ಹೇಳಿದ್ದು ಇಲ್ಲಿ ಈ ಥರ? ಈಗ ಇದು ಇನ್ಸ್ಟಾಗ್ರಾಮಲ್ಲಿ ನೋಡ್ಕೊಂಡೆ. ಎಷ್ಟು ಪೇ ಮಾಡಿದ್ದೀರಾ ಸರ್ ಅಮೌಂಟು? 120 ಅನ್ಲಿಮಿಟೆಡ್. ನಿಮ್ಗೆ ಬೇಕಾಗಿದ್ದು ಬಡ್ಸ್ಕೊಂಡು ಸರ್ವ್ ಮಾಡ್ಕೊಂಡು ಮನೇಲಿ ತಿನ್ನೋದಕ್ಕೂ ಇಲ್ಲಿ ತಿನ್ನೋದಕ್ಕೂ ಏನಾದರೂ ಡಿಫ್ರೆನ್ಸ್ ಇದೆಯಾ? ಏನಿಲ್ಲ, ಆ ಥರ ಏನಿಲ್ಲ. ಮನೇಲಿ ತಿನ್ನಷ್ಟೇ ಫೀಲ್ ಆಗುತ್ತೆ. ಮತ್ತು ಸರ್ ನೀವೇನು ತಿಂದ್ರಿ ಇವಾಗ? ನಾನು ಪೊಂಗಲ್ಲು, ವಡ ಮತ್ತು ಇಡ್ಲಿ ಎಲ್ಲ ತೊಗೊಂಡೆ, ಎಲ್ಲ ಟೇಸ್ಟ್ ಮಾಡಿ ಎಲ್ಲನೂ ಚೆನ್ನಾಗಿದೆ. ಹೋಮ್ಲಿ ಫುಡ್. ನೀವು ನೆಕ್ಸ್ಟ್ ಬರೋರಿಗೆ ಏನು ಹೇಳ್ತೀರಾ? ಇಲ್ಲಿ ಹೋಟೆಲ್ಲಿ ಬನ್ನಿ, ಚೆನ್ನಾಗಿ ಎಂಜಾಯ್ ಮಾಡಿ, ಪೈಸಾ ವಸೂಲಾಗಿ. ನೀವು ಕೊಟ್ಟಿದ್ದ ದುಡ್ಡಿಗೆ ಮೋಸ ಇಲ್ಲ. ಫ್ಯಾಮಿಲಿ ಜೊತೆ ಎಲ್ಲ ಬಂದು ಫ್ಯಾಮಿಲಿ ಜೊತೆ ಎಲ್ಲ ಬಂದು ಎಂಜಾಯ್ ಮಾಡ್ಬೋದು. ಸ್ಪೇಸಿಯಸ್ ಆಗಿದೆ, ಚೆನ್ನಾಗಿದೆ. ಓಕೆ ಸರ್, ಥ್ಯಾಂಕ್ ಯು. ನೀವು ನಿಮಗೆ ಊಟ ಎಲ್ಲ ಹೇಗೆ ಅನ್ನಿಸ್ತಿದೆ ಇಲ್ಲಿ? ನಾವು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ತುಂಬ ಚೆನ್ನಾಗಿ. ನಿಮ್ಗೆ ಯಾರು ಹೇಳಿದ್ದು ಇಲ್ಲಿ? ನನ್ನ ಫ್ರೆಂಡ್ಸ್ ಹೇಳಿದ್ದು. ಹೌದಾ? ಎಷ್ಟು ಪೇ ಮಾಡಿದ್ದೀರಾ ಮೇಡಮ್? 126 ಅನ್ಲಿಮಿಟೆಡ್. ಹೊಟ್ಟೆ ತುಂಬ ತಿನ್ಬೋದು, ನೀವೇ ಸರ್ವ್ ಮಾಡ್ಕೊಂಡು ತಿನ್ಬೋದು ಮನೆ ರೀತಿಯಲ್ಲಿ. ಅದು ಟೇಸ್ಟ್ ಎಲ್ಲ ಹೇಗಿದೆ? ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು. ಪುಟ ಚೆನ್ನಾಗಿ. ಏನು ಇಷ್ಟ ಆಯ್ತು ನಿಮಗೆ? ವಾಟರ್ ಮೆಲನ್ ಇಷ್ಟ ಆಯಿತಾ? ಮತ್ತು ಇಡ್ಲಿ ಇಷ್ಟ ಆಗಿಲ್ಲ? ಇಡ್ಲಿ ತಿನ್ನಬೇಕು. ಓಕೆ ಸರ್, 1-2 minutes ಮಾತಾಡ್ಬೋದಾ ಸರ್? ನಿಮ್ಮ ಹೆಸರು? ಬಾಲಕೃಷ್ಣ. ಹೌದಾ? ನಿಮ್ಗೆ ಯಾರು ಹೇಳಿದ್ದು ಇಲ್ಲಿ ಹೋಟೆಲ್ ಚೆನ್ನಾಗಿದೆ? ಇವರೇ, ನಮ್ಮ ವೈಫ್. ನಿಮ್ಮ ವೈಫ್ ಹೇಳಿದ್ದ? ಎಷ್ಟು ದಿವಸದಿಂದ ಬರ್ತಾ ಇದ್ದೀರಾ? ಫಸ್ಟ್ ಟೈಮ್ ಇದೆ. ಫಸ್ಟ್ ಟೈಮ್. ಊಟ ಎಲ್ಲ ಹೇಗಿದೆ? ಟಿಫನ್ ಚೆನ್ನಾಗಿದೆ. ಅನ್ಲಿಮಿಟೆಡ್ ಅಲ್ಲ ಸರ್? ಹೌದು. ಹೌದಾ? ಎಷ್ಟು ಪೇ ಮಾಡಿದ್ದೀರಾ ಅನ್ಲಿಮಿಟೆಡ್ಗೆ? 240. 120 each. ಹೌದಾ? ಓಕೆ ಸರ್, ಥ್ಯಾಂಕ್ ಯು. ವೀಕೆಂಡ್ ಮಾತ್ರ, ಅದೇ ಶನಿವಾರ ಭಾನುವಾರ ಮಾತ್ರ ಈ ಆಫರ್ ಇಟ್ಟಿದ್ದಾರೆ. ಸೊ ಇದು ಸಕ್ಸಸ್ಫುಲ್ ಆಗಿ ನಡೀತು ಅಂತಂದರೆ ಆಮೇಲೆ ಬ್ರಾಂಚಸ್ ಓಪನ್ ಮಾಡಿ ನಮ್ಮ ಏರಿಯಾಗಳಿಗೂ ಬಂದರೆ ಯಾಕೆಂದರೆ ನಾನು ಈಗ ಮಾರತಹಳ್ಳಿಯಿಂದ ಇಲ್ಲಿವರೆಗೆ ಬಂದಿದ್ದೀನಿ ಇದಕ್ಕೋಸ್ಕರ. ಸೊ ಖಂಡಿತ ವೀಕೆಂಡ್ಸಲ್ಲಿ ನಮ್ಮಂಥವ್ರಿಗಂತೂ ಖಂಡಿತ ಬೇಕು. ಮೇಡಮ್ಗೋಸ್ಕರ ಒಂದು ಹೋಟೆಲ್ ಓಪನ್ ಮನೆಯಲ್ಲೇ ಡೈಲಿ ಮಾಡಿ ಇಟ್ಸ್ ಮೈ ರಿಕ್ವೆಸ್ಟ್, ನಮಗೋಸ್ಕರ ಮಾರತಹಳ್ಳಿ ಕಡೆ ಒಂದು ಓಪನ್ ಮಾಡಿದ್ರೆ ಬ್ರಾಂಚ್ ಫಸ್ಟ್ ಅಲ್ಲೇ ಓಪನ್ ಮಾಡಿದ್ರೆ ಸಂತೋಷ. ಹೌದು, ಖಂಡಿತ. ಬಿಕಾಸ್ ಅಲ್ಲಿ ನಾವೆಲ್ಲಿ ಹೋದರೆ UD ಅದು ಇದು ಉಪಹಾರದರ್ಶಿನಿ, ರಾಸಗಂಗಾ ಅವುಗಳೇ ಇರೋದಲ್ಲಿ. ಸೊ ಅಲ್ಲಿ ಈ ಥರ ಓಪನ್ ಮಾಡಿದ್ರೆ ನಮಗೇನು, ನಾವು ಮೈಸೂರವರು, ಮೈಸೂರು ಮಿಸ್ ಮಾಡ್ಕೊಳ್ಳಲ್ಲ. ಅಲ್ಲೇ ಊಟ ತಿಂದಾಗ ಅನ್ಸುತ್ತೆ. ಲಂಚ್ ಶುರು ಮಾಡಿದಾರಲ್ಲ, ನಾವಿನ್ನ ಟ್ರೈ ಮಾಡಿಲ್ಲ. ಹೆವಿ ಬ್ರೇಕ್ಫಾಸ್ಟ್ ಆಯಿತು, ಆಗಿಲ್ಲ. ನೆಕ್ಸ್ಟ್ ಟೈಮ್ ಖಂಡಿತ ಟ್ರೈ ಮಾಡ್ತೀವಿ. ಇಲ್ಲ ತಿಂಡಿ ತುಂಬ ವರ್ತ್. 120 rupeesಗೆ ವರ್ತ್. ಮತ್ತೆ ನಾನು ಇಡ್ಲಿ ಹಾಕೊಂಡು ಸ್ವಲ್ಪ ಹೊತ್ತಾದ್ಮೇಲೆ ತಿಂದಿದ್ದು, ದೋಸೆನೂ ಅಷ್ಟೇ ಹಾಗೆ ಬಿಸಿಯಾಗಿತ್ತು, ಚೆನ್ನಾಗಿತ್ತು. ಇಲ್ಲ ಏನು ಸ್ವಲ್ಪ ಹೊತ್ತಾದ್ಮೇಲೆ ಅದು ಚೇಂಜ್ ಆಗತ್ತಲ್ವಾ, ಆ ಥರ ಏನಿಲ್ಲ, ಚೆನ್ನಾಗಿತ್ತು. ಥ್ಯಾಂಕ್ ಯು. ಹಾಗೆ ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್. ಕಟ್ ಮಾಡ್ತಾ ಇದ್ದೀವಿ. ಹಾಂ ಇಲ್ಲ, ಯಾವಾಗ ಅಪ್ಲೋಡ್ ಮಾಡ್ತೀರಾ ಸರ್? ನಮಸ್ತೆ.
ಅಲ್ಲಿ ಅವ್ರು ಕೇಳಿದ್ರೆ ನಮಸ್ತೆ ಸರ್, ನಿಮ್ಮ ಹೆಸರು? ಮೂರ್ತಿ ಇತ್ತು ನೀವು ಬೆಂಗಳೂರು ಹಾಂ ಹಾಂ. ಹತ್ರಕ್ಕೆಲ್ಲ ಹೇಗಿದೆ ಸರ್ ಫುಡ್ ಎಲ್ಲ? ಇಲ್ಲ ತುಂಬ ರುಚಿಯಾಗಿದೆ. ಇದು ನಾನು ಸುಮಾರು 4ನೇ ಸರಿ ಬರ್ತಾರೆ. ನನ್ನ ಕಸಿನ್ಸ್ ಸ್ಪೆಷಲಿ ಇದಕ್ಕೆ ಅಂತ ತಾನೇ ಮಾರುತಹಳ್ಳಿಯಿಂದ ಬಂದಿರೋದು. ಬೆಳ್ಳಂದೂರು ಇದೆಯಲ್ಲ, ಅಲ್ಲಿಂದ ಬಂದಿದ್ದೀನಿ. ಸೊ ಕಸಿನ್ ಸಿಸ್ಟರು. ಸೊ ಇವತ್ತು ಫಸ್ಟ್ ಟೈಮ್ ಅವ್ರನ್ನ ಕರ್ಕೊಂಡ್ಬರ್ತಾ ಇದ್ದೀನಿ. ನಮ್ಮದು ಏರಿಯಾ ಕತ್ರಗುಪ್ಪೆಯಿಂದ ಬಂದಿದ್ದೀರಾ, ಪರವಾಗಿಲ್ಲ. ಸರ್, ಅನ್ಲಿಮಿಟೆಡ್ ಫುಡ್ ಹೇಗಿದೆ? ಅಂದರೆ ನೀವು ಎಷ್ಟು ಮನೆಯಲ್ಲಿ ಊಟ ಮಾಡಿರೋ ಥರನೇ ಅನಿಸುತ್ತಾ? ನಾವು ಕೊಡುವಂಥ ಇವರು 120 ರೂಪಾಯಿ ಏನು ಬೆಲೆ ಇಟ್ಟಿದ್ದಾರೆ, ಅದಕ್ಕೆ ಮೀರಿನೇ ಇವರು ಫುಡ್ ಕೊಡ್ತಾ ಇದ್ದಾರೆ. ಮತ್ತು ಪ್ರತಿಯೊಂದು ಐಟಮ್ ಕೂಡ ತುಂಬ ಚೆನ್ನಾಗಿದೆ. ಒಟ್ಟಿನಲ್ಲಿ ಫ್ಯಾಮಿಲಿ ಸಮೇತ ಬಂದು ಎಂಜಾಯ್ ಮಾಡಬೇಕು. ಬೇರೆಯವ್ರು ಬರೋರಿಗೆ ಏನು ಹೇಳ್ತೀರಾ? ಖಂಡಿತ ಬನ್ನಿ, ವಿಸಿಟ್ ಮಾಡಿ. ಯಾಕಂದರೆ ನಾನು ಸುಮಾರು ಇದು 4 ಅಥವಾ 5ನೇ ಸಾರಿ ಬರ್ತಾ ಇರೋದು. ಹಾಗಾಗಿ ನನ್ನ ಫ್ರೆಂಡ್ಸು, ನನ್ನ ರಿಲೇಟಿವ್ಸು ಇವನ್ನೆಲ್ಲ ನಾನು ಆಗಾಗ ಬಂದಾಗಲೆಲ್ಲ ಅಣ್ಣ ಬಂದಾಗಲೆಲ್ಲ ಆಲ್ಮೋಸ್ಟ್ ಫ್ಯಾಮಿಲಿ ಮೋರ್ ದ್ಯಾನ್ 8 ಪೀಪಲ್ 10 ಪೀಪಲ್ ಎಲ್ಲ ಕರ್ಕೊಂಡು ಬಂದಿರೋದು. ಸೊ ಇಡ್ಲಿ ತುಂಬ ಚೆನ್ನಾಗಿದೆ. ವಡೆ ಇದು ಇಂಥದ್ದು ಅಂತ ನಾವು ಹೇಳೋಂಗಿಲ್ಲ. ಯಾಕಂದರೆ ನಾನು ತುಂಬ ಕಡೆ ಹೋಗಿದ್ದೀನಿ. ಅಲ್ಲಿ ಯಾವುದಾದ್ರು ಒಂದು ಫುಡ್ಡು ಅಥವಾ ಒಂದು 2-3 ಫುಡ್ ಮಾತ್ರ ತುಂಬ ಟೇಸ್ಟಿಯಾಗಿರುತ್ತೆ, ಅದು ಎಕ್ಸ್ಕ್ಲೂಸಿವ್ ಆಗಿರುತ್ತೆ. ಬಟ್ ಇಲ್ಲಿ ನಾನು ಗಮನಿಸಿದಾಗ ಆಲ್ಮೋಸ್ಟ್ ಅಲ್ಲಿ ಒಂದು 10 ವೆರೈಟಿ ಇಟ್ಟಿದ್ದಾರೆ. ಇಡ್ಲಿ ಆಗಿರ್ಬೋದು, ತುಂಬ ಸ್ಪಾಂಜಿಯಾಗಿ, ವಡ ಮಾತ್ರ ಗರ್ಗರಿಯಾಗಿ ಕ್ರಿಸ್ಪಿಯಾಗಿ, ಅದು ತುಂಬ ಚೆನ್ನಾಗಿದೆ. ಎಸ್ಪೆಷಲಿ ಉಪ್ಪಿಟ್ಟಿದೆಯಲ್ಲ, ಅದು ಇನ್ನೊಂದು ನೆಕ್ಸ್ಟ್ ಲೆವೆಲ್ ಅಂತ ಹೇಳಿ. ಅಷ್ಟು ಸಾಫ್ಟ್ ಉಪ್ಪಿಟ್ಟು ನಾವು ಬಹುಶಃ ಬೇರೆ ಕಡೆ ತಿಂದಿಲ್ಲ. ಎಲ್ಲ ಕಡೆ ಖಾರ ಬಾತ್ ಅಂತಾರೆ, ಇದು ಮಾಡ್ತಾರೆ. ಬಟ್ ಇಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಅಂದರೆ ಬೇರೆ ಕಡೆ ಎಲ್ಲ ಒಂದು ಮಸಾಲೆ ದೋಸೆ 70 ರೂಪಾಯಿ 80 ರೂಪಾಯಿ ಹಾಗಿರುತ್ತೆ. ಅಲ್ಲ, ನೀವು ಉದಾಹರಣೆ ತೊಗೊಳ್ಳಿ, ಎಲ್ಲೇ ಆದರೂ ನೀವು ಒಂದು ಉದ್ದಿನೋಡ ತಿನ್ಬೇಕನ್ನೊಂದು 20-25 ಹೌದು. 2 ಇಡ್ಲಿ, ಒಂದು ಉದ್ದಿನೋಡ ಅಂದ್ಬಿಟ್ಟು ನಿಮಗೆ ಆಲ್ಮೋಸ್ಟ್ 50-60 ರೂಪಾಯಿ. ಸೊ ನೀವು 120 ರೂಪಾಯಿಗೆ ಅನ್ಲಿಮಿಟೆಡ್ ಬ್ರೇಕ್ಫಾಸ್ಟ್ ಅಂತಂದರೆ ಅದೇ ಹೇಳಿದ್ದು, ಅವರು ದುಡ್ಡಿಗಿನ್ನ ಜಾಸ್ತಿ ನಾವು ಇದು ಮಾಡ್ತಾ ಇದ್ದಾರೆ. ಬಟ್ ಅವ್ರಿಗೆ ಹೇಗೆ ವರ್ಕೌಟ್ ಆಗ್ತಾ ಇದೆ ಸರ್, ನಾನು ಹೇಳ್ತಾ ಇದ್ದೀನಲ್ಲ, ಇದು ತುಂಬ ಒಳ್ಳೆ ಆಫರು. ಪ್ರತಿಯೊಬ್ಬರು ಕೂಡ ವಿಸಿಟ್ ಮಾಡಬೇಕಿದೆ, ಭೇಟಿ ಕೊಡಿ. ಆಮೇಲೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸು ಎಲ್ಲ ಸಣ್ಣ ಪುಟ್ಟ ಪಾರ್ಟಿ ಮಾಡಬೇಕಂದ್ರೆ ಖಂಡಿತ ಇಲ್ಲಿ ಭೇಟಿ ಕೊಡಿ, ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಮತ್ತೆ ಅವ್ರು ಬಂದು ತುಂಬಾ ಕೇರಿಂದ ದೋಸೆ ಎಲ್ಲ ಬಿಸಿ ಬಿಸಿ ಅವರೇ ಬಂದು ಕೇಳಿ ನಗ್ನಗ್ತಾ ಬಡಿಸ್ತಾರೆ. ನನ್ಗೆ ಅದು ಒಂದು ತುಂಬಾ ಸಂತೋಷ ಆಯ್ತು. ಯಾಕೆಂದ್ರೆ ಬಫೆಟ್ ಅಂದಾಗ ಬಿಟ್ಬಿಡ್ತಾರೆ, ಅವರು ಇಲ್ಲ ಕಸ್ಟಮರ್ ಕೇರ್ ಇಂದ ಮಾತಾಡಿಸಿ ಎಲ್ಲ ಮಾಡ್ತಾರೆ. ಮತ್ತೆ ಫುಡ್ ನಾನು ಎಲ್ಲ ನಾವು ವಿ ಬೋತ್ ಆರ್ ವೆರಿ ಫುಡ್ ಹುಡ್ಕೊಂಡು ಹೋಗ್ತಿರ್ತೀರಾ. ಇಟ್ಸ್ ವೆರಿ ನೈಸ್, ಎಲ್ಲ ಚೆನ್ನಾಗಿದೆ, ಎಲ್ಲ ಫುಡ್ ಎಲ್ಲ ಐಟಮ್ಸು ಚೆನ್ನಾಗಿದೆ. ನೆಕ್ಸ್ಟ್ ಬರ್ತಾ ಇರ್ತೀರಾ? ಖಂಡಿತ. ಆಲ್ರೆಡಿ ಹೇಳಿದ್ನಲ್ಲ, ಫುಲ್ ಫ್ಯಾಮಿಲಿನೇ ವಿ ಆರ್ ವಿಸಿಟಿಂಗ್. ಈಗ ನಾನು ಫಸ್ಟ್ ಟೈಮ್, ನಾನು ಇದಕ್ಕೋಸ್ಕರನೇ ಕರೆಸಿದ್ದವರು. ಹೌದಾ? ಓಕೆ ಸರ್, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೊ ಮಚ್.